ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಇನ್ನೊಂದು ಶಾಪ್ ಓಪನ್ ಆಗ್ತಿತ್ತು. ಆ ಓಪನಿಂಗ್ಗೆ ಇವತ್ತು ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಂದರೆ ಅಶ್ವಿನಿ ಮೇಡಮು, ಜಾನ್ವಿ ತುಂಬ ಜನ ಹೋಗಿದ್ದಾರೆ. ಹಾಗೆ ಅನುಷರ ಇವರೆಲ್ಲ ಹೋಗಿದ್ದಾರೆ. ಆದರೆ ಗಿಲ್ಲಿ ನೋಡೋದಕ್ಕೆ ಅಲ್ಲಿ ಕ್ರೌಡು ತುಂಬಿದೆ ತುಂಬಿದೆ, ಸಿಕ್ಕಾಪಟ್ಟೆ ಕ್ರೌಡು. ಅಂದರೆ ಬಿಗ್ ಬಾಸ್ ಮನೆಯೂ ಅಷ್ಟು ಜನ ತುಂಬಿರಲಿಲ್ಲ, ಆದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ದಿನ ಅಷ್ಟು ಜನ ತುಂಬಿದ್ದಾರೆ ಗೈಸ್. ಒಳ್ಳೆ ಏನೋ ರೋಡ್ ರ್ಯಾಲಿ ಮಾಡ್ತಿದ್ದಾರೇನೋ ಅಥವಾ ಯಾರೋ ದೊಡ್ಡ ಸೆಲೆಬ್ರಿಟಿ ಬಂದಿದ್ದಾರೇನೋ ಅನ್ನೋ ರೇಂಜ್ಗೆ ತುಂಬಿದ್ದಾರೆ. ನಿಜವಾಗ್ಲೂ ಇಷ್ಟೊಂದು ಮೋಸ್ಟ್ಲಿ ದರ್ಶನ್ ಸರ್ಗೆ ನಮ್ಮ ಕರ್ನಾಟಕದಲ್ಲಿ ಇತ್ತು ಅಂತ ಆ ಕ್ರೇಜ್ ಆ ರೇಂಜಿಗಿದೆ ಗಿಲ್ಲಿಗೆ ಅಂತಲೇ ಹೇಳ್ಬೋದು. ಅಲ್ಲಿ ಶೋಭಾ ಕರಂದ್ಲಾಜೆ ಅವ್ರು ಬಂದು ಕೂಡ ಗಿಲ್ಲಿಗೆ ನಮಸ್ಕಾರ, ಗಿಲ್ಲಿ ಚೆನ್ನಾಗಿ ಆಡ್ತಿದ್ದೆ, ಚೆನ್ನಾಗಿ ಆಡಿದ್ಯಾ ಅಂತ ಅವರು ಕೂಡ ಗಿಲ್ಲಿನ ಪ್ರಶಂಸೆ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಗಿಲ್ಲಿಗೆ ಶ್ರೀ ಸಾಯಿ ಗೋಲ್ಡ್ ಅವರ ಓನರ್ ಇದ್ದಾರಲ್ಲ, ಶರವಣ್ಣ ಅವರು ಕೂಡ ಗಿಲ್ಲಿಗೆ 2 ಚೈನ್ ಹಾಕ್ತಾರೆ. 2 ಚೈನ್ ಹಾಕ್ತಾ ಅಣ್ಣ ಬೇಡ ಅಂತಾರೆ. ಸ್ಟಾರ್ಟಿಂಗ್ ಹಂಗೆ ಅಂತಿರ್ತಾರೆ, ಅವಾಗ ಹಾಕ್ಕೊಳ್ತಾರೆ. ಆಮೇಲೆ ಉಂಗುರೆಲ್ಲ ಕೊಡ್ತಾರೆ. ಆಮೇಲೆ ಅದೆಲ್ಲ ಟ್ಯಾಕ್ ಇಟ್ಬಿಟ್ಟು ಗಿಲ್ಲಿ ಹಿಂಗೆ ಇಟ್ಕೊಂಡು ಇದು ಮಾಡ್ತಿರ್ತಾರೆ. ಆಮೇಲೆ ಆಚೆ ಬರ್ತಿದ್ದಂಗೆ ಅಲ್ಲೊಬ್ರು ರಿಪೋರ್ಟರ್ ಕೇಳ್ತಾರೆ, ಅಣ್ಣ ಗಿಲ್ಲಿ ನಿನಗೇನಾ ಚೈನ್ ಇಲ್ಲ ಅಂತ. ಹ್ಞೂ ಅಣ್ಣ ಇದು ನನಗೇನೆ ಅಂತ ಅಂತಾರೆ. ಆಗ ಶರವಣ್ಣ ಹಿಂಗೆ ಮುಖ ನೋಡ್ತಾ ಇದ್ದಾರೆ ಗಿಲ್ಲಿದು, ಏನು ಹೇಳ್ತಿದ್ರು ಇವಂಗೆ ಹೇಳ್ತಿದ್ದಾನ ಅಂತ. ಆಮೇಲೆ ಕೇಳಿಬೇಕಾದ್ರೆ ಇವ್ರು ಇಲ್ಲೇ ಇದ್ದಾರೆ ಓನರು, ಅವ್ರು ನನಗೆ ಕೊಟ್ಟಿರೋದು ಅಂತ ಕೇಳಿದಾಗ ಅವರು ಅಂದರೆ ಚಿನ್ನದಂಥ ಮನ್ಸವ್ರಿಗೆ ಚಿನ್ನ ಎಲ್ಲ ಇದಾಗಲ್ಲ, ಚಿನ್ನ ಎಲ್ಲ ಯಾವ ಲೆಕ್ಕ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶರವಣ್ಣನ ಮುಖದ ಶಾಕಲ್ಲಿ ನೋಡ್ಬಿಟ್ಟು, ಅಣ್ಣ ಏನು ಹಿಂಗೆ ಹೇಳ್ತಿದ್ರೆ ನನಗೆ ಅಂತ ಹೇಳ್ರಣ್ಣ ಇದು ಅಂತಂದಾಗ, ಆಯ್ತು ಅವ್ನು ಏನು ಕೇಳ್ತಾನೋ ಅವ್ನಿಗೆ ಇಷ್ಟ ಆದರೆ ಅವ್ರು ಇಟ್ಕೊಳ್ಳಿ ಬಿಡಿ ಅಂತ ಆ ರೇಂಜಿಗೆ ಹೇಳ್ತಾರೆ. ಮೋಸ್ಟ್ಲಿ ಕೊಟ್ಟರು ಕೊಡ್ಬೋದು. ಇಷ್ಟೊಂದು ಒಡವೆ ದಪ್ಪು ಒಡವೆ ಕೊಡಲಿಲ್ಲ ಅಂದರೂ ಒಂದು ರೇಂಜಿಗೆ ಇರೋದಾರ ಕೊಡ್ತಾರೆ ಅಂತ ನನಗನ್ಸುತ್ತೆ. ಏಕೆಂದರೆ ಆ್ಯಕ್ಚುಲಿ ತುಂಬ ಜನ ನಾನು ಹೇಳ್ತಿದ್ರಿ 20 ಲಕ್ಷ ಕೊಟ್ಟಿದ್ದು ರಕ್ಷಿತಾಗೆ, ಗಿಲ್ಲಿಗಲ್ಲ ಅಂತ. ಅವ್ರು ಆ್ಯಕ್ಚುಲಿ ಗಿಲ್ಲಿ ಕೊಡಬೇಕು ಅಂತಲೇ ಇಷ್ಟಪಟ್ಟು ತೊಗೊಂಡೋಗಿದ್ದಂತೆ ಅದು 20 ಲಕ್ಷ. ಬಟ್ ಬಿಗ್ ಬಾಸ್ ಅವರು ರಕ್ಷಿತಾ ರನ್ನರಪ್ಪ ಕೊಡಿಸಿದ್ರು. ಅವ್ರು ಅಂದ್ಕೊಂಡ್ರು ಮೋಸ್ಟ್ಲಿ ನನ್ನ 20 ಲಕ್ಷ ಏನು ಕೊಡ್ತಾರೆ ಅದನ್ನ ಗಿಲ್ಲಿಗೆ ಕೊಡಿಸ್ತಾರೆ ಅಂತ. ಬಟ್ ಬಿಗ್ ಬಾಸ್ ಅವರೆಲ್ಲ ಫೋರ್ಸ್ ಮಾಡಿದ್ರೆ ಇವ್ರಿಗೆ ಇಷ್ಟಿಷ್ಟು ಲಕ್ಷ ಅಂತ, ಅಂದರೆ ಈಗ ಕಾವ್ಯಗೆ 10 ಲಕ್ಷ, ಅಶ್ವಿನಿ ಅವ್ರಿಗೆ 15 ಲಕ್ಷ, ಹಿಂಗೆ ಒಬ್ಬೊಬ್ರಿಗೆ ಈ ಥರ ಇದು ಮಾಡ್ಕೊಂಡು ಬಂದಿದ್ರು. ಇವ್ರ ಕಡೆಯಿಂದ ಸ್ಪಾನ್ಸರ್ ಕಡೆಯಿಂದ ಕೊಡ್ತಾರೆ ಅಂತ. ಬಟ್ ಇವ್ರು ಅಂದ್ಕೊಂಡ್ರು ಗಿಲ್ಲಿಗೆ ಕೊಡ್ತಾರೆ ಅಂತ. ಬಟ್ ಅವರು ರಕ್ಷಿತಾ ಕೊಡಿಸಿದ್ದಾರೆ. ಅದಕ್ಕೋಸ್ಕರನೇ ಈಗ ಗಿಲ್ಲಿಗೆ ನನ್ನ ಪ್ರಕಾರ ಮೋಸ್ಟ್ಲಿ ಶರವಣ್ಣಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಗಿಲ್ಲಿ ಮೋಸ್ಟ್ಲಿ ಕೊಟ್ಟರು ಕೊಡ್ಬೋದು, ಚೈನ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದುಡ್ಡು ಅಮೌಂಟ್ ಕೊಟ್ಟಿರ್ತಾರೆ. ಓಪನಿಂಗ್ ಕರೆದಿದ್ದಾರೆ ಅಂದರೆ ಅಮೌಂಟ್ ಕೊಡ್ತಾರೆ. ಒಂಥರ ಚೆನ್ನಾಗಿತ್ತು. ನಿಮ್ಗೇನು ಅನಿಸುತ್ತೆ? ಆ ಕ್ರೌಡ್ ನೋಡಿ ನಿಜ ನಂಗೆ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಕಾವ್ಯ, ರಕ್ಷಿತಾ ಬಗ್ಗೆ ಇಲ್ಲಿ ಏನೇನು ನಡೀತು ಇವತ್ತು ಅಂತ ನನಗೆ ಹೇಳ್ತೀನಿ, ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಈ ಈವೆಂಟ್ ಒಂಥರ ಚೆನ್ನಾಗಿತ್ತು. ಜಾನ್ವಿ ಅಂತೂ ಶಾಕ್ ಆಗಿಬಿಟ್ಲು. ಜಾನ್ವಿ ಗಿಲ್ಲಿ ಪಕ್ಕನೇ ಇದ್ದರು. ಎಲ್ಲರೂ ಗಿಲ್ಲಿ ಅಂತ, ಗಿಲ್ಲಿದು ಅಂತ ಸ್ಟ್ಯಾಚು ಥರ ಗೈಸ್ ಅವ್ನ ಫೇಸ್ ಎಲ್ಲ ಕೊಟ್ಟಿದ್ದಾರೆ. ಸ್ಟ್ಯಾಚು ಸಾರಿ, ಅದು ಒಂಥರ ಫೇಸ್ ಇದನ್ನ ಕೊಟ್ಟಿದ್ದಾರೆ, ಅಂದರೆ ಮೆಲ್ಟ್ ಇದ್ರ ಥರ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಗಿಲ್ಲಿ 2 ಕೊಟ್ಟರು, ಯಾರೋ 2 ಈಸ್ಕೊಂಡ್ರು ಗಿಲ್ಲಿಯವರು. ಬಟ್ ಒಂಥರ ಚೆನ್ನಾಗಿತ್ತು. ಅಷ್ಟು ಕ್ರೌಡ್ ನೋಡಿ ನಜ್ಜ ಶಾಕ್ ಆಯಿತು. ಯಾರೋ ದೊಡ್ಡ ಹೀರೋ ಬಂದಿದ್ದಾರೇನೋ ಅನ್ನೋ ರೇಂಜಿಗೆ ಜನಗಳು ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಮೇಲೆ ಗಿಲ್ಲಿ ರೇಂಜ್ ಬೇರೆಯೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೇಂಜ್ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಸ್ಪಾನ್ಸರ್ಸ್ ಬರುತ್ತೆ. ಇನ್ಮೇಲೆ ಆ್ಯಡ್ಸ್ ಎಲ್ಲ ಕೊಡ್ತಾರೆ, 100% ಕೊಡ್ತಾರೆ ಆ್ಯಡ್ಸ್. ಗಿಲ್ಲಿಗೆ ಆ್ಯಡ್ಸ್ ಕೊಡ್ತಾರೆ, ಅದು ಇದು ಈವೆಂಟ್ ಕರಿತಾ ಇರ್ತಾರೆ. ಇನ್ಮೇಲೆ ಸಿನಿಮಾ ಅದು ಇದು ತುಂಬ ದೊಡ್ಡ ಆಫರ್ಗಳು ಗಿಲ್ಲಿಗೆ ಬರೋ ಚಾನ್ಸಸ್ ಇದೆ. ಇದನ್ನು ಅವನು ಹೇಗೆ ಉಳಿಸ್ಕೊಂಡು ಹೋಗ್ತಾನೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಥಾನಕ್ಕೆ ಹೋದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ ಗಿಲ್ಲಿ ಉಳಿಸ್ಕೊಳ್ತಾನ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿತಾನ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ.